ಹೆಲೋ ನಮಸ್ತೆ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ಆ್ಯಕ್ಚುಲಿ ತುಂಬ ದಿವಸದಿಂದ ಒಂದು ಸೀರೆ ಪರ್ಚೇಸ್ ಮಾಡಬೇಕು ಅಂತ ಇಷ್ಟ ಇತ್ತು. ಸೊ ಏನು ಸೀರೆ ಅಂತ ಅಂದರೆ ಬಾಕ್ಸ್ ನೋಡ್ತಿದ್ದಂಗೆ ನಿಮಗೆ ಗೊತ್ತಾಗ್ಬೋದು ಏನು ಸೀರೆ ಅಂತ. ಆದರೆ ನೀವುಗಳು ಅಂದ್ಕೊಳ್ಳೋ ಥರ ಫುಲ್ ಗ್ರ್ಯಾಂಡ್ ಆಗಿರುವಂಥ ಸೀರೆ, ತುಂಬ ಕಾಸ್ಟ್ಲಿ ಸೀರೆ ಆ ಥರದ್ದೆಲ್ಲ ಯಾವುದೂ ಅಲ್ಲ. ಬಟ್ ಎಸ್, KSIC ಸ್ಯಾರಿನೇ. ಆದರೆ ಸಾಕಷ್ಟು ದಿವಸದಿಂದ ಒಂದು ಪ್ಲೇನ್ ಸೀರೆ ತಗೋಬೇಕು ಅಂತ ತುಂಬ ಇಷ್ಟ ಆಯ್ತು ನನಗೆ. ಸೊ ಯಾವಾಗಲೂ ಹೋಗೋದು ಯಾವ್ದಾರ ಜರಿ ಇರೋದನ್ನೇ ತೊಗೊಂಡು ಬರ್ತಿದೆ. ಆ್ಯಂಡ್ ಈಗ ಜರಿ ಇರೋದಂತೂ ಸ್ಟಾರ್ಟಿಂಗ್ ಕಾಸ್ಟೇ ಆಲ್ಮೋಸ್ಟ್ 19-20 ಆಗಿದೆ. ಆ್ಯಂಡ್ ಅಷ್ಟೊಂದು ಕಲರ್ಸ್ ಬರ್ತಿಲ್ಲ. ಆಮೇಲೆ ತುಂಬ ರಶ್ನಲ್ಲಿ ನೂಕೊಂಡೆಲ್ಲ ಹೋಗಿ ಸೀರೆಗಳನ್ನ ಪರ್ಚೇಸ್ ಮಾಡಿಕೊಂಡು ಬರಬೇಕು. ಅದು ಒಂದು ಸ್ವಲ್ಪ ಒಂಥರ ಬೋರ್ ಅಂತ ಅನ್ಸುತ್ತೆ. ಯಾಕೆಂದರೆ ದಬ ಹೋಗೋದು, ಅಲ್ಲಿ ನುಗ್ಲು ನೋಡೋ ಒಂದು ಮೂಡೇ ಹೊಟ್ಟೋಗ್ಬಿಡುತ್ತೆ. ಹಾಗೆ ಲೈಕ್ ಅಷ್ಟೊಂದು ಕಲರ್ ಕಾಂಬಿನೇಷನ್ಗಳೆಲ್ಲ ಈ ನಡುವೆ ಅಷ್ಟೊಂದು ಸಿಗ್ತಾನೆ ಇಲ್ಲ. ಏನಕ್ಕೆ ಅವ್ರು ಮ್ಯಾನುಫ್ಯಾಕ್ಚರ್ ಮಾಡ್ತಿಲ್ಲ ಅನ್ನೋದು ನನಗೂ ಕೂಡ ಗೊತ್ತಿಲ್ಲ. ಆ್ಯಂಡ್ ತುಂಬ ಜನ ಮತ್ತೆ ಡಿಸ್ಕೌಂಟ್ ಸೇಲ್ ಯಾವಾಗ ಹಾಕ್ತಾರೆ, ಬೆಂಗಳೂರಿನಲ್ಲಿ ಯಾವಾಗ ಹಾಕ್ತಾರೆ ಅಂತ ಕೇಳ್ತಾನೇ ಇದ್ದೀರಾ. ಸೊ ಆ್ಯಸ್ ಆಫ್ ನೌ ಅಂದರೆ ಸದ್ಯಕ್ಕಂತೂ ಗೊತ್ತಿಲ್ಲ. ಆ್ಯಂಡ್ ನಾನು ಈ ನಡುವೆ ಲೈಕ್ ತುಂಬ KSIC ಸೀರೆ ತೊಗೊಳೋದನ್ನ ಸ್ಟಾಪ್ ಮಾಡಿಬಿಟ್ಟಿನಿ. ಯಾಕೆಂದರೆ ಸುಮಾರು ಕಲರ್ಸ್ಗಳು ನನ್ನ ಹತ್ರ ಇದ್ದೇ ಇದೆ. ಅದು ಅಲ್ಲದೆ ಅವಾಗೆಲ್ಲ ಸ್ವಲ್ಪ ಒಂಥರ ಕಾಸ್ಟ್ ಆರಾಮಾಗಿ ಅದನ್ನ ಅಫೋರ್ಡ್ ಮಾಡೋಂಗಿತ್ತು. ಲೈಕ್ ಅಫೋರ್ಡಬಲ್ ಪ್ರೈಸಸ್ನಲ್ಲಿ ಇತ್ತು. ಬಟ್ ಈಗ ನಾರ್ಮಲ್ ಒಂದು ಸ್ವಲ್ಪ ಇದರಲ್ಲಿ ದೊಡ್ಡ ಬಾರ್ಡ್ರು ಮಧ್ಯ ಲೈನ್ಸ್ ಎಲ್ಲ ಬಂದರೆ 50-90 ಸಾವಿರ, 60 ಸಾವಿರ. ಲೈಕ್ 60 ಸಾವಿರ ಒಂದು ಸ್ವಲ್ಪ ಹೆವಿ ಇನ್ವೆಸ್ಟ್ಮೆಂಟ್. ಅದು ಯಾವುದೋ ಒಂದು ಬಟ್ಟೆಗೆ ಅಷ್ಟೊಂದು ಹಾಕ್ತೀವಿ ಅಂದರೆ ನನಗೆ ಪರ್ಸ್ನಲಿ ಅಷ್ಟೊಂದು ಮನ್ಸು ಬರಲ್ಲ. ಯಾಕೆಂದ್ರೆ ನಾನು ಯಾವುದು ಅಷ್ಟೊಂದು ಕಾಸ್ಟ್ಲಿ ಸೀರೆಗಳು ಇಟ್ಕೊಂಡಿಲ್ಲ. ಯಾಕೆ ಅಂತಂದರೆ ಅದ್ರ ಬದಲು ಈಗ ಲೈಫ್ನಲ್ಲಿ ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ಗಳಿರುತ್ತೆ, ಬೇರೆ ಥರ ಕಮಿಟ್ಮೆಂಟ್ಗಳಿರುತ್ತೆ. ಸೊ ಈ ಥರ ಇದ್ದಾಗ ಒಂದು ಸೀರೆಗೆ ಅಷ್ಟೊಂದು ಅಂದರೆ ನನಗೆ ಮನ್ಸು ಬರಲ್ಲ. ಆಮೇಲೆ ಈ ನಡುವೆ ಟೆಕ್ಸ್ಚರು ಅಷ್ಟೇ ತುಂಬ ತೆಳ್ಳಗೆ ಹೋಗ್ಬಿಟ್ಟಿದೆ. ಆಮೇಲೆ ಎಷ್ಟೊಂದು ಕಲರ್ ಎಲ್ಲ ಬಿಡ್ತಾ ಇದೆ. ಇದೆಲ್ಲ ನೋಡ್ತಾನೆ ಇದ್ವಿ. ಬಟ್ ಎನಿವೇಸ್ ನನ್ನ ಹತ್ರ ಇರೋದ್ರಿಂದ ನೀವು ಹೇಳ್ತೀರಾ ಅಂತ ಅನ್ಕೋಬೋದು. ಅದು ಇದ್ರೂ ಇರ್ಬೋದು. ಯಾಕೆಂದ್ರೆ ನಾನು ಎಲ್ಲ ಕಲರ್ಸು ಆಲ್ಮೋಸ್ಟ್ ನೋಡ್ಬಿಟ್ಟಿದ್ದೀನಿ. ಆ್ಯಂಡ್ ನನ್ನ ಹತ್ರ ಇರೋದ್ರಿಂದ ನಂಗೆ ಅಷ್ಟೊಂದು ಈ ನಡುವೆ ಇಷ್ಟ ಆಗ್ತಿಲ್ಲ ತಗೋಬೇಕು ಅಂತ. ಸೊ ಒಂದು ಪ್ಲೇನ್ ಸ್ಯಾರಿ ಬೇಕಿತ್ತು ಅಂತ ನಿಮಗೆ ಹೇಳ್ದೆ ಅಲ್ಲ. ಸ್ಯಾಟಿನಲ್ಲಿ ತುಂಬ ಆ ಥರ ಸೀರೆಗಳು ಬರ್ತಾನೆ ಇದೆ. ಪ್ಲೇನ್ಗೆ ಲೈಕ್ ಹೆವಿ ಡಿಸೈನ್ ಇರೋವಂಥ ಅಥವಾ ಆರಿ ವರ್ಕ್ ಮಾಡಿಸಿ ಹಾಕ್ಕೊಳ್ಳೋವಂಥ ಬ್ಲೌಸ್ಗಳು ತುಂಬ ಟ್ರೆಂಡಲ್ಲಿದೆ. ನನಗೆ ಯಾಕೋ ಆರ್ಡಿನರಿ ಸೀರೆ ತೊಗೊಳಕ್ಕೆ ಮನ್ಸು ಬರಲಿಲ್ಲ. ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಅಂತ ತೊಗೊಂಡು ಬಂದಂಥ ಒಂದು KSIC ಸ್ಯಾರಿ, ಪ್ಲೇನ್ ಸ್ಯಾರಿ. ಆಮೇಲೆ ನನ್ನ ಹತ್ರ ಪರ್ಪಲ್ ಕಲರ್ ತುಂಬ ಕಮ್ಮಿ ಇರೋದು. ಯಾಕೋ ಗೊತ್ತಿಲ್ಲ, ಪರ್ಪಲ್ ಕಲರ್ ಸೀರೆಗಳೇ ಇರಲಿಲ್ಲ. ಸೊ ಹಾಗಾಗಿ ನಾನು ತಗೊಂಡು ಬಂದಂಥ ಒಂದು ಕಲರ್ ಪರ್ಪಲ್ ಕಲರ್ KSIC ಸ್ಯಾರಿ. ಇದು ಸಿಲ್ಕ್ ಸ್ಯಾರಿ, ಯಾವುದೇ ಬಾರ್ಡರ್ ಅವೆಲ್ಲ ಏನೂ ಇಲ್ಲ. ಆ್ಯಂಡ್ ನನಗೆ ನಂಬರ್ ಕೂಡ ಇದೆಯೋ ಇಲ್ವೋ ಗೊತ್ತಿಲ್ಲ. ಲೈಕ್ ಲೆಟ್ ಮಿ ಚೆಕ್. ಮೋಸ್ಟ್ಲಿ ನಂಬರ್ ಇದ್ದೇ ಇರುತ್ತೆ. ಯಾಕೆಂದರೆ ಇದು KSIC ಆಗಿರೋದ್ರೆ ನಿಮಗೆ ನಂಬರ್ ಕೊಡ್ತಾರೆ. ಆದರೂ ನಿಮ್ಗಳ ಮುಂದೆನೇ ಒಂದ್ಸಲ ಚೆಕ್ ಮಾಡಿಬಿಡ್ತೀನಿ ನಂಬರ್ ಇದೆಯಾ ಅಂತ. ಇದೆ ನಂಬರ್, ತೋರಿಸ್ತೀನಿ ರೀ. ನೋಡಿ, ಕಾಣಿಸ್ತಾ? KSIC ಅಂತ ಹಾಕ್ಬಿಟ್ಟು E4103 ಹೋಪ್ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ವೈಟ್ ಕಲರಲ್ಲಿ ನಂಬರ್ ಇದೆ. ಆಮೇಲೆ KSIC ಅಂದರೆ ನಿಮಗೆ ನಂಬರ್ ಕೊಡ್ತಾರೆ. ಆಮೇಲೆ ಇದು ಆ್ಯಕ್ಚುಲಿ ತುಂಬ ಜನ ಗೊತ್ತಾ, ನಾನು ಮದುವೆ ಟೈಮಲ್ಲಿ ಕೇಳಿದಾಗ ಎಷ್ಟೋ ಜನ ನನಗೆ ಕಾಮೆಂಟ್ ಮಾಡಿ ಇದೊಂದು ಐಡಿಯಾ ಕೊಟ್ಟಿದ್ರೆ. ಲೈಕ್ ಇದರ ಪ್ಲೇನ್ ತೊಗೊಂಡು ಅದ್ರ ಮೇಲೆ ಏನಾದ್ರು ವರ್ಕ್ ಮಾಡಿಸ್ಕೊಳ್ಳಿ, ಲೈಕ್ ಅದು ಪಾರ್ಟಿ ವೇರ್ ಸ್ಯಾರಿ ಥರ ಆಗುತ್ತೆ ಅಂತ. ಬಟ್ ನಂಗೆ ಅವಾಗ ಯಾಕೋ ಅಷ್ಟೊಂದು ಮನ್ಸು ಬರಲ್ಲ. ಯಾಕಂದರೆ ನಮ್ಮ ಹತ್ರದಾಗಿರೋದ್ರಿಂದ ಮದುವೆ ಸ್ವಲ್ಪ ಕಂಚಿ ಸೀರೆ ಅಥವಾ ಗ್ರ್ಯಾಂಡ್ ಆಗಿರೋ ಥರದ್ದೇ ಇರ್ತಿದೆ. ಬಟ್ ಎನಿವೇಸ್ ಮತ್ತೆ ನಾನು KSIC ಸೀರೆನೇ ಉಟ್ಕೊಂಡೆ. ಚಕ್ಸಲ್ಲಿ ಇದ್ದಂಥ, ಆರೆಂಜ್ ಚಕ್ಸಲ್ಲಿ ಇದ್ದಂಥ KSIC ಸ್ಯಾರಿ. ಸೊ ಇದು ತುಂಬ ದಿವಸದಿಂದ ಇಷ್ಟ ಇತ್ತು ಅಂತ ಈ ಥರದೊಂದು ತೊಗೊಂಡು ಬಂದೆ. ಬೇರೆ ಸಾಕಷ್ಟು ಕಲರ್ಸ್ಗಳಿದೆ. ಇದಕ್ಕೆಲ್ಲ ಏನು ಅಷ್ಟೊಂದು ಡಿಮಾಂಡ್ ಇರಲ್ಲ. ನೀವು ಯಾವಾಗ ಹೋದ್ರೂ ಹೋಗಿ ಪರ್ಚೇಸ್ ಮಾಡಿಕೊಂಡು ಬರ್ಬೋದು. ಇದಕ್ಕೆ ಬೇಕಿದ್ರೆ ನೀವು ಪ್ರಿಂಟು ಕೂಡ ಹಾಕಿಸ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಪ್ಲೇನ್ ಸ್ಯಾರಿನೇ ಉಟ್ಕೊಂಡು ಹೆವಿ ಬ್ಲೌಸ್ ಹಾಕೋತೀರಾ ಅಂದರೆ ಅದನ್ನ ಕೂಡ ಮಾಡ್ಕೋಬೋದು. ಅದು ಒಂಥರ ಡಿಫ್ರೆಂಟ್ ಲುಕ್ ಕೊಡುತ್ತೆ. ಲೈಕ್ ಬ್ಲೌಸಿಂದ ಸೀರೆ ಹೈಲೈಟ್ ಆಗುತ್ತೆ. ಆ್ಯಂಡ್ ಪಿಂಕ್, ಯೆಲ್ಲೋ, ಗ್ರೀನ್ ಎಲ್ಲನೂ ಇತ್ತು. ಆ್ಯಂಡ್ ನಾನು ಯಾವುದೂ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಯಾಕೆ ಅಂತಂದರೆ ನಾನು ಇದು ತೊಗೊಂಡು ಸುಮಾರು ಒಂದು 2-3 ತಿಂಗಳ ಮೇಲೆ ಆಯಿತು. ಇಟ್ಬಿಟ್ಟಿದ್ದೆ. ನನಗೆ ವೀಡಿಯೋ ಮಾಡೋದೇ ಮರ್ತು ಬಿಟ್ಟಿದ್ದೆ. ಲೈಕ್ ನಾಳೆ ಮಾಡೋಣ ಅಂದ್ಕೊಂಡು ಹಿಂಗೆ ಮರ್ತು. ಆ್ಯಂಡ್ ಈಗ ವಾರ್ಡ್ರೋಬ್ ಎಲ್ಲ ತೆಗಿತಾ ಇದ್ದಲ್ಲ, ಅವಾಗ ಅಯ್ಯೋ ಇದು ವೀಡಿಯೋನೇ ಮಾಡಿಲ್ಲ, ಆ್ಯಂಡ್ ಈ ಸೀರೆ ಇರೋದೇ ಮರ್ತೋಗ್ಬಿಟ್ಟಿದೆ ಅನ್ನೋಂಗೆ ಆಗೋಗ್ಬಿಡ್ತು. ಸೊ ಹಾಗಾಗಿ ಇದನ್ನು ತೊಗೊಂಡು ಆಲ್ಮೋಸ್ಟ್ ಒಂದು 2-3 ತಿಂಗಳ ಮೇಲೆ ಆಗಿದೆ.
ಸೊ ಇದಕ್ಕೇನು ಪ್ರಾಬ್ಲಮ್ ಇಲ್ಲ, ನಿಮಗೆ ಬೇಕು ಅಂದರೆ ತೊಗೊಂಡು ಬರ್ಬೋದು. ಲೈಕ್ ನನಗೆ ತುಂಬ ಇಷ್ಟ ಆಯಿತು ಅಂತ ಈ ಕಲರ್ನ ತೊಗೊಂಡು ಬಂದೆ. ಹಾಗೆ ಇದ್ರದ್ದು ಕಾಸ್ಟ್ ಟ್ಯಾಕ್ಸ್ ಎಲ್ಲ ಸೇರಿ 6315 ರುಪೀಸ್, 6315 ರೂಪಾಯಿ ಬಿತ್ತು. ಅಂದರೆ ಸುಮಾರು ದಿನ ಈಗ ಮತ್ತೆ ರೇಟ್ಗಳು ಚೇಂಜ್ ಆಗಿರಬಹುದು, ನನಗೆ ಗೊತ್ತಿಲ್ಲ. ಬಟ್ ನಾನು ತೊಗೊಂಡು ಬಂದಾಗ ಅಷ್ಟು ಇತ್ತು. ಈ ಥರ ಇದೆ ಕಲರ್. ಹಾಗೆ ನಿಮ್ಮ ಇನ್ನೂ ಒಂದು ಸಜೆಷನ್ ಬೇಕು, ಇದಕ್ಕೆ ಯಾವ ಕಲರ್ ಬ್ಲೌಸ್ ಚೆನ್ನಾಗಾಗತ್ತೆ ಅಂತ ನನಗೆ ಕಾಮೆಂಟ್ ಮಾಡಿ. ಜಾಸ್ತಿ ಜನ ಯಾವ ಕಲರ್ನ ಕಾಮೆಂಟ್ ಮಾಡ್ತಿರೋ ಅದೇ ಕಲರ್ನೇ ಬ್ಲೌಸ್ ತೊಗೊಂಡು ಹೊಲಿಸ್ಕೊಂಡು ನಿಮ್ಗಳಿಗೆ ಉಟ್ಕೊಂಡು ಡೆಫಿನೆಟ್ಲಿ ತೋರಿಸ್ತೀನಿ. ನನಗೆ ತಲೆಯಲ್ಲಿರೋದು ಒಂದು ಪ್ಯಾರೆಟ್ ಗ್ರೀನ್ ಅಥವಾ ಫ್ಲಾರಸೆಂಟ್ ಗ್ರೀನ್, ಅದು ಬಿಟ್ಟರೆ ಪಿಂಕ್, ಮೆಜೆಂಟಾ ಪಿಂಕ್ ಅಂತ ಒಂದು ಅಂದ್ಕೊಂಡಿದ್ದೀನಿ, ಚೆನ್ನಾಗಿ ಕಾಣಿಸ್ಬೋದು ಅಂತ. ಅದು ಬಿಟ್ಟರೆ ಕ್ರೀಮ್ ಸ್ವಲ್ಪ ಕಾಮನ್ ಅನ್ಸುತ್ತೆ, ಯಾಕಂದರೆ ಕ್ರೀಮ್ ಬ್ಲೌಸ್ ನನ್ನ ಹತ್ರ ಆಗಲೇ ಇದೆ. ಸೊ ಕ್ರೀಮ್ ಬೇಡ ಅಂತ ಬಿಟ್ಬಿಟ್ಟಿದ್ದೀನಿ. ಅದು ಬಿಟ್ಟು ಬೇರೆ ಕಲರ್ನಲ್ಲಿ ಯಾವುದು ಮ್ಯಾಚ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗೆ ಮಿಸ್ ಮಾಡ್ದಂಗೆ ಕಾಮೆಂಟ್ ಮಾಡಿ. ಸೊ ಈ ಥರ ಇದೆ ಸೀರೆ. ನಮ್ಮ ಪಲ್ಲು ಗಿಲ್ಲ ತೋರ್ಸೋಕ್ಕೆ ಏನೂ ಇಲ್ಲ, ಕಂಪ್ಲೀಟಾಗಿ ಪ್ಲೇನ್ ಸಾರಿ. ಆಮೇಲೆ ತುಂಬ ಜನಕ್ಕೆ ಅನ್ನಿಸ್ಬೋದು ಪ್ಲೇನ್ಗೆ ಇಷ್ಟೊಂದು ಕೊಡಬೇಕಾ ಅಂತ. ಅದನ್ನು ನಿಮಗೆ ಬಿಟ್ಟಿದ್ದು, ಯಾಕೆಂದರೆ ಒಬ್ರೊಬ್ರು ಥಾಟ್ಸ್ ಒಂದೊಂದು ಥರ ಇರುತ್ತೆ. ನೀವು ಈ ಥರದ್ದು ಇಟ್ಕೊಳ್ಳೇಬೇಕು, ಮಾಡಲೇಬೇಕು ಅಂತ ಹೇಳೋಕ್ಕಲ್ಲ. ಯಾಕೆಂದರೆ ಕೆಲವರು ಅದನ್ನು ಕಮೆಂಟ್ ಮಾಡ್ತಾರೆ, ನೀವು ಇಟ್ಕೊಂಡಿರೋದು ಇದನ್ನೇ ತೊಗೋಬೇಕು ಅಂತ ಹಾಕ್ತೀರಾ ಅಂತ. ನಾನು ಇಟ್ಕೊಂಡಿರೋದನ್ನ ನಿಮಗೆ ತೋರಿಸ್ತೀನಿ ಅಷ್ಟೇ ಹೊರತಾಗಿ ನಿಮ್ಗಳಿಗೂ ಒಂದು ಐಡಿಯಾ ಬರಲಿ ಅಂತ. ನಾನು ಯಾವತ್ತೂ ಯಾರಿಗೂ ಕಂಪಲ್ಸರಿ ನೀವು ಇದನ್ನೇ ತೊಗೋಬೇಕು, ಈ ಥರದ್ದೇ ತೊಗೋಬೇಕು ಅಂತ ನಾನು ಯಾರಿಗೂ ಹೇಳಕ್ಕೆ ಹೋಗಲ್ಲ. ನನ್ನ ಇಷ್ಟ ಅಂತ ನಾನು ತೊಗೊಂಡಿರ್ತೀರಲ್ಲ, ಅದು ಇಷ್ಟಪಡ್ತೀರಲ್ಲ ನೀವುಗಳು ಸೀರೆ ಅಂದರೆ ಅಂತ ತೋರಿಸ್ತೀನಿ ಅಷ್ಟೇ. ಸೊ ಎನಿವೇಸ್ ಈ ಥರದ್ದು ಒಂದು ಸೀರೆ ಪರ್ಚೇಸ್ ಮಾಡಿ ತೊಗೊಂಡು ಬಂದು ನೋಡೋಣ. ಶಾರ್ಟ್ಲಿ ಬ್ಲೌಸ್ ಹೊಲಿಸ್ಕೊಂಡ್ರೆ ಡೆಫಿನೆಟ್ಲಿ ಉಡ್ತೀನಿ. ನಾನು ಕಾಯ್ತಾ ಇದ್ದೀನಿ ಇದನ್ನು ಕೂಡಕ್ಕೆ. ಯಾಕೆಂದರೆ ಬೇರೆ ಎಲ್ಲ ಹತ್ತತ್ರ ಫಂಕ್ಷನ್, ದೊಡ್ಡ ಫಂಕ್ಷನ್ಗಳು ಸಾಕಷ್ಟೇ ಆಯಿತು. ಲೈಕ್ ಗೃಹ ಪ್ರವೇಶ ಆಯಿತು, ಅವೆಲ್ಲಕ್ಕೂ ಗ್ರ್ಯಾಂಡ್ ಕಂಚಿ ಸೀರೆನೇ ಉಟ್ಕೊಂಡ್ಬಿಟ್ಟಿದ್ದೆ. ಸೊ ಅದಕ್ಕೆಲ್ಲ ಇದು ಬೇಡ ಅಂತ ಅನ್ನಿಸ್ತಕ್ಕೆ ತುಂಬ ಸಲ ಕೂತ್ಕೊಳ್ಳೋದು, ಹೇಳೋದು, ಓಡಾಡೋದೆಲ್ಲ ಇದ್ದಾಗ ಈ ಸೀರೆ ಸ್ವಲ್ಪ ಸೂಕ್ಷ್ಮವಾಗಿ ನೋಡ್ಕೋಬೇಕು ಅಂತ ನಾನು ಈ ಸೀರೆಗಳು ಯಾವುದನ್ನು ಉಡೋಕ್ಕೆ ಹೋಗಲಿಲ್ಲ. ಆ್ಯಂಡ್ ಹಾಗೆ ತುಂಬ ಜನ ಕೆಲವರು ಕೇಳ್ತಿರ್ತಾರೆ, KSIC ಸೀರೆ ಉಟ್ಕೊಂಡಾಗ ನೀವು ಅಷ್ಟೊಂದು ಈ ಪೋರ್ಷನ್ನಲ್ಲಿ ಯಾಕೆ ಕ್ಲೀನಾಗಿ ಮಾಡ್ಕೊಳ್ಳಲ್ಲ ಅನ್ನೋ ಪ್ರಶ್ನೆ ನನಗೆ ಸಾಕಷ್ಟು ಬರುತ್ತೆ. ನಿಮಗೆ ಇವತ್ತಿನ ವಿಡಿಯೋನಲ್ಲಿ ಆ ಕಾಮೆಂಟ್ ಯಾರ್ಯಾರು ಮಾಡಿರ್ತೀರೋ ಅವ್ರಿಗೆ ಡೆಫಿನೆಟ್ಲಿ ಹೇಳ್ತೀನಿ. ಆರ್ಡಿನರಿ ಸೀರೆಗಳಾದರೆ ಸಾಕಷ್ಟು ಪಿನ್ಗಳನ್ನ ಹಾಕಿ ಉಟ್ಕೋಬೋದು. ಆದರೆ ಈ KSIC ಸೀರೆಗಳು ಉಟ್ಕೊಂಡಾಗ ಪಿನ್ ಇಲ್ಲಿ ಹಾಕಿದ್ರೆ ಸೀರೆ ತುಂಬ ಬೇಗ ಹರಿದೋಗುತ್ತೆ. ಸೊ ನಾನು ಒಂದೇ ಒಂದು ಪಿನ್ ಇಲ್ಲಿ ಶೋಲ್ಡರ್ ಪ್ಲೀಟ್ಗೆ ಒಂದು ಪಿನ್ ಬಿಟ್ಟರೆ KSIC ಸೀರೆ ಉಟ್ಕೊಂಡಾಗ ನಾನು ಯಾವುದೇ ಕಾರಣಕ್ಕೂ ಪಿನ್ಗಳನ್ನ ಹಾಕಲ್ಲ. ಸೊ ಸ್ವಲ್ಪ ಹಾಶಾಗಿ ಸೌಂಡ್ ಮಾಡ್ತಿರ್ಬೋದು, ಏಕೆಂದರೆ ಮೊನ್ನೆ ಯಾವುದೊಂದು ಗ್ರೀನ್ ಕಲರ್ KSIC ಸೀರೆ ಉಟ್ಕೊಂಡಾಗಲೂ ಎಷ್ಟೋ ಜನ ಹಾಕಿದ್ರಿ ಇಲ್ಲಿ ಸೈಡಲ್ಲಿ ನೀವು ಕ್ಲೀನಾಗಿ ಕಾಣಿಸೋಂಗೆ ಮಾಡ್ಕೊಳ್ಳೋಂಥ. ಕ್ಲೀನಾಗಿ ಕಾಣಿಸೋಕೆ ಆಗಲ್ಲ KSIC ಸೀರೆ. ತುಂಬ ಜನ KSIC ಸೀರೆ ಉಡೋದನ್ನ ನೋಡಿದ್ದೀನಿ. ಲೈಕ್ ನೀವು ಪಾರ್ಲರ್ಗೆ ಹೋಗಿ ಉಡಿಸ್ಕೋತೀರಾ ಅಂದರೆ ಅವ್ರು ಪಿನ್ ಹಾಕಿ ನಿಮ್ಗೆ ಇದೆಲ್ಲ ಕ್ಲೀನಾಗಿ ಕಾಣಿಸೋಂಗೆ ಮಾಡ್ತಾರೆ. ಬಟ್ ನನಗೆ ಸೀರೆಗಳು ತೂತ ಮಾಡ್ಕೊಳ್ಳೋಕ್ಕೆ ನನಗೆ ಇಷ್ಟ ಆಗಲ್ಲ. ಸೊ ಬೇರೆ ಸೀರೆ ಕೆಲವು ಸಲ ಹೌದು ನಾನು ಉಟ್ಕೊಂಡಾಗ ಲೈಕ್ ತಕ್ಷಣಕ್ಕೆ ಉಟ್ಕೊಂಡಿರ್ತೀನಿ, ಅರ್ಜೆಂಟಲ್ಲಿ ಉಟ್ಕೊಂಡಿರ್ತೀನಿ. ಸೊ ಅವಾಗ ಸ್ವಲ್ಪ ಅಲ್ಲಿ ಇಲ್ಲಿ ಹೋಗಿರೋ ಚಾನ್ಸಸ್ ಇದೆ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ KSIC ಮಾತ್ರ ನಾನು ಈ ಸೊಂಟದ ಹತ್ರ ಎಲ್ಲ ಪಿನ್ ಹಾಕಲ್ಲ. ಇಲ್ಲಿ ಒಂದೇ ಒಂದು ಹಾಕ್ತೀನಿ, ಅದನ್ನು ಸುಮಾರು ಸಲ ಅವಾಯ್ಡ್ ಮಾಡಿಬಿಟ್ಟು ಲೈಕ್ ಓಪನ್ ಮಾಡಿ ಹಾಕೋ ಥರದ್ದು ಬರುತ್ತಲ್ಲ ಅದನ್ನು ಸಾಕಷ್ಟು ಸಲ ಹಾಕ್ತೀನಿ. ಎಸ್, ಇಷ್ಟು ನಮ್ಮ ಇವತ್ತಿನ ವಿಡಿಯೋ ಆಗಿತ್ತು. ಸೀರೆ ತೋರ್ಸೋದೇ ಒಂದು ವಿಡಿಯೋ ಆಗಿತ್ತು. ಬ್ಲೌಸ್ನ ಕಾಮೆಂಟ್ ಮಾಡಿ ಅದನ್ನು ಮಿಸ್ ಮಾಡಬೇಡಿ. ನೀವು ಕಾಮೆಂಟ್ ಮಾಡಿ ತಕ್ಷಣ ಹೋಗಿ ತೊಗೊಂಡ್ಬರ್ತೀನಿ. ಆ್ಯಂಡ್ ಈ ಬ್ಲೌಸ್ ತೊಗೋಬೇಕಾದ್ರೆ ಡೆಫಿನೆಟ್ಲಿ ಅದರದ್ದು ವಿಡಿಯೋ ಮಾಡ್ಕೊತೀನಿ. ಯಾಕೆಂದರೆ ಇನ್ನೂ ಒಂದು 2-3 KSIC ಸೀರೆಗೆ ಬ್ಲೌಸ್ ತೊಗೊಳ್ಳೋವಂಥ ಪ್ಲ್ಯಾನ್ ಇದೆ. ಯಾಕೆಂದರೆ ಆ ಬನಾರಸ್ ಬ್ರೊಕೇಡ್ ಎಲ್ಲ ಒಂಥರ ಲೈಕ್ ಟ್ರೆಂಡಲ್ಲಿ ಹೋಯಿತು, ಅಗ್ಲ ಬುಟ್ಟ ಇರೋದು ಅವೆಲ್ಲ. ಸೊ ಯಾವ್ದಾರ ಸಿಂಪಲ್ ಆಗಿರೋದನ್ನ ತೊಗೊಂಡು ಬಂದು ಉಟ್ಕೊಳ್ಳೋಣ ಈ ಸೀರೆಗಳನ್ನ ಅಂತ ಅನ್ಕೋತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮಿಸ್ ಮಾಡಬೇಡಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.